ಪರಿಷತ್ ಸಭಾಪತಿಯನ್ನ ಭೇಟಿಯಾಗಿದ್ದಾರೆ ಬಿಕೆ ಹರಿಪ್ರಸಾದ್. ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿರನ್ನ ಭೇಟಿಯಾಗಿದ್ದು ನಿನ್ನೆ ಸಿಎಂ ಡಿಕೆಶಿ ಭೇಟಿ ಮಾಡಿದ್ದು ಸಭಾಪತಿ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಮನವಿಯನ್ನು ಮಾಡಲಾಯಿತು. ಇದೀಗ ಬಿಕೆ ಹರಿಪ್ರಸಾದ್ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ನಿನ್ನೆಯಷ್ಟೇ ಡಿಕೆ ಶಿವಕುಮಾರ್ ಕೂಡ ಭೇಟಿಯಾಗಿದ್ದರು. ಡಿಕೆ ಶಿವಕುಮಾರನ್ನ ಹೊರಟ್ಟಿ ಭೇಟಿಯಾಗಿ ಮಾತುಕತೆಯನ್ನು ನಡೆಸಿದ್ರು. ಇದರ ಬೆನ್ನಲ್ಲೇ ಬಿಕೆ ಹರಿಪ್ರಸಾದ್ರನ್ನು ಕೂಡ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿಯವರು ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಒಂದು ಕಡೆ ಡಿಕೆ ಶಿವಕುಮಾರನ್ನ ಭೇಟಿಯಾಗಿ ಮಾತುಕತೆ ನಡೆಸಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಮತ್ತೊಂದು ಬದಿಯಲ್ಲಿ ಬಿಕೆ ಹರಿಪ್ರಸಾದ್ರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ಸಭಾಪತಿ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. ಇದೀಗ ಬಿಕೆ ಹರಿಪ್ರಸಾದ್ರನ್ನು ಕೂಡ ಭೇಟಿ ಮಾಡಿ ಮಾತುಕತೆಯನ್ನ ನಡೆಸಿದ್ದಾರೆ. ಇಂದು ಬಿಕೆ ಹರಿಪ್ರಸಾದ್ ಅವರು ನೇರವಾಗಿ ಬಸವರಾಜ ಹೊರಟ್ಟಿ ಅವರ ಮನೆಗೆ ತೆರಳಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಆಗಸ್ಟ್ 14ರಂದು ರಾಜೀನಾಮೆ ನೀಡುವುದಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಟಿವಿ9ಗೆ ಸಭಾಪತಿ ಬಸವರಾಜ ಹೊರಟ್ಟಿ ಮಾಹಿತಿಯನ್ನು ಕೊಟ್ಟಿದ್ದು, ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡುವುದಕ್ಕೆ ಹೇಳಿದ್ದಾರೆ. ರಾಜೀನಾಮೆ ನೀಡದೇ ಇದ್ರೆ ಅವಿಶ್ವಾಸ ಮಂಡಿಸ್ತಾರಂತೆ. ನನಗೆ ಗೌರವ ಕಳೆದುಕೊಳ್ಳೋದಕ್ಕೆ ಇಷ್ಟವಿಲ್ಲ ಅಂತ ಹೊರಟ್ಟಿ ಮಾತನಾಡಿದ್ದಾರೆ. ಹೀಗಾಗಿ ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡುತ್ತಿದ್ದಾನೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿಯವರನ್ನ ಮಾತನಾಡಿಸಿದ್ದಾರೆ ಅಂತ ಹೇಳಿದ್ದಾರೆ. ನಮ್ಮ ಜೊತೆ ಮಾತಾಡಲಿಕ್ಕೆ ವಿಧಾನ ಪರಿಷತ್ನ ಸಭಾಪತಿಗಳಿಂದ ಬಸವರಾಜ ಹೊರಟ್ಟಿಯವರ ಬನ್ನಿ ನೇರವಾಗಿ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುದೀರ್ಘ ಅವಧಿಯಲ್ಲಿ ಸಭಾಪತಿ ಆದಂಥವ್ರು ನೀವು, ಹೆಚ್ಚು ಬಾರಿ ಸಭಾಪತಿಯಾಗಿ ಕೆಲಸ ಮಾಡಿದಂಥವ್ರು ನೀವು, ಈಗ ರಾಜೀನಾಮೆ ಕೊಡಬೇಕು ಅನ್ನೋ ಒತ್ತಡ ಕೂಡ ನಿಮ್ಮಲ್ಲಿ ಹೆಚ್ಚಾಗಿದೆ ನಿಮ್ಮ ಮೇಲೆ. ಅದೇ ಈಗ ಅವರು ಆಳುವ ಪಕ್ಷದವರು ನೀವು ರಾಜೀನಾಮೆ ಕೊಡಿ ಅಂತೇಳಿ ಬೆನ್ನಿತ್ತಾರೆ. ಮುಖ್ಯಮಂತ್ರಿಗಳು 2 ಸರಿ ರಾಜೀನಾಮೆ ಕೊಡು ಅಂತ ಹೇಳಿದರು. ಮತ್ತು ನೀನು ಅವ್ರು ನನಗೆ ಕರೆದು ಇಲ್ಲ ನಮಗೆಲ್ಲ ಮೇಲಿಂದ ಮೇಲೆ ಇದು ಬರೋದೈತಿ ಹೈಕಮಾಂಡಿಂದ, ಮತ್ತು ನೀವು ದಯಮಾಡಿ ರಾಜೀನಾಮೆ ಕೊಡ್ರಿ ಅಂದರು. ಆಯಿತು, ಇದು ನಾವು ಅವಿಶ್ವಾಸ ನಿರ್ಣಯವನ್ನು ಮಂಡಿಸಾಕತ್ತೀವಿ, ಅವಿಶ್ವಾಸ ನಿರ್ಣಯವನ್ನು ಮಂಡಿಸ್ತೀವಿ, ಅದಕ್ಕೆ ನೋಡಿ ಅಂದರು. ಆಯಿತು, ಅವಿಶ್ವಾಸ ಮಂಡನೆ ಮಾಡಿರಿ, ಬಟ್ ನಾನು ಅದಕ್ಕೆ ಇದನ್ನು ಕೊಡೋದಿಲ್ಲ. ನಾನು ಗೌರವದಿಂದ ಇಲ್ಲಿ ಮಟ್ಟ ಅದನ್ನು ಗೌರವವಾಗಿ ನಾನು ಅಲ್ಲಿಂದ ಬಿಡ್ತೀನಿ. ನನಗೆ ನಿಮಗೆ ಇದಿಲ್ಲ ಅಂದ್ರೆ ನಾನು 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ. ಅಂದರೆ ಈಗ ರಾಜೀನಾಮೆನ ಕೊಡಲಿಕ್ಕೆ ಹೊರಟ್ಟಿಯವ್ರೀಗ ಒಪ್ಕೊಂಡಿದ್ದಾರೆ. ಹಾಗಾದರೆ ಒಪ್ಕೊಳ್ಳೋಕ್ಕಂದ್ರೆ ಸದನದಲ್ಲಿ ಚರ್ಚೆ ಆಗಿ ಬಹುಮತದಿಂದ ನನ್ನ ಸೋಲಿಸಿದ್ರೆ ನನ್ನ ಗೌರವ ಏನಾಗ್ತಿದೆ? ಇಲ್ಲಿವರೆಗೆ ಬಂದಂಥ ಗೌರವವನ್ನು ನಾವು ಒಮ್ಮಿಂದೊಮ್ಮಿಗೆ ಹಾಳು ಮಾಡ್ಕೊಂಡು ಅದಕ್ಕೆ ಬೇಡ. ಇವತ್ತಿಲ್ಲ ಆದರೂ ನಾಳೆ ಆದರೂ ಇದನ್ನು ಬಿಡಬೇಕು. ಅದಕ್ಕೆ ನಾನು ಈ ತೀರ್ಮಾನಕ್ಕೆ ಬಂದು ಆಯಿತು, ನೀವಿಲ್ಲ ನಿಮಗೆ ಇಷ್ಟ ಇಲ್ಲ ಅಂದರೆ ನಾನು ಸದನದಲ್ಲಿ ನನ್ನ ಬಗ್ಗೆ ಸದನದಲ್ಲಿ ಈ ಬೇಡಪ್ಪ ಅನ್ನೋಂಥ ಅಭಿಪ್ರಾಯ ಬಂದಾಗ ನಾ ಅಲ್ಲಿ ಕುರ್ಚಿ ಮೇಲೆ ಮುಂದೆ ಕೂತ್ಕೊಳ್ಳೋದಿಲ್ಲ, ನಾನು ರಾಜೀನಾಮೆ ಕೊಟ್ಟು ಹೋಗೋಣ ಅಂತ ಹೇಳಿ. ನಾನು ಸರ್, ಒಂದಷ್ಟು ಸಚಿವರು ಇದೊಂದು ಅವಧಿಗೆ ಹೊರಟ್ಟಿಯವರು ಇರಲಿ ಅನ್ನೋ ಒಂದು ಮನವಿಯನ್ನು ಕೂಡ ಅಲ್ಲಿ ಮಾಡಿದ್ರು ಅಂತೇಳಿ ಆ ಥರ ಆಯಿತು. ಎಲ್ಲ ಸಚಿವರು ಹೇಳಿದರು, ಇಲ್ಲ ಅವ್ರು ಚೆನ್ನಾಗಿರ್ತಾರೆ, ಈಗ ಹೊಸ ಸರ್ಕಾರ ಅವ್ರು ನಡೆಸ್ಕೊಂಡು ಹೋಗ್ತಾರೆ, ಅವರು ಮುಂದುವರಿಲಿ, ಅವ್ರೇನು ಪಕ್ಷಾತೀತವಾಗಿದಾರ ಅಂತ ಹೇಳಿದರು. ಇಲ್ಲ ನಂದೇನಿಲ್ಲ, ನಂದು ಅವ್ರ ಬಗ್ಗೆ ಗೌರವ ಐತಿ, ಬಟ್ ಹೈಕಮಾಂಡಿಂದ ಬಂದು ನಾ ಏನು ಮಾಡೋಕ್ಕಾಗೋಲ್ಲ ಅಂತ ಹೇಳಿದರು. ಸರ್, ಈಗ ಒಂದು ವಿಚಾರ ಅಂತಂದರೆ ಯಾವುದೇ ಪಕ್ಷದ ಹೈಕಮಾಂಡ್ ನಾಯಕರು ಸಭಾಪತಿಗಳ ಹುದ್ದೆಯನ್ನು ಆಯ್ಕೆ ಮಾಡುವಂಥದ್ದು, ಇಂಥವ್ರು ಆಗಬೇಕು ಅಂತ ಲೆಟ್ರಲ್ಲಿ ಕಳಿಸುವಂಥದ್ದು ಒಂದು ಸಂಸ್ಕೃತಿ ಬಗ್ಗೆ ಏನು ಹೇಳ್ತೀರಿ? ಇದು ಕರ್ನಾಟಕದ ಇತಿಹಾಸದಲ್ಲೆಲ್ಲ ನನಗೆ ದೇಶದ ಇತಿಹಾಸದಲ್ಲಿ ಮೊಟ್ಟ ಮೊದಲನೇದಿರ್ಬೋದು. ಇಂಥವ್ರನ್ನ ಸಭಾಪತಿ ಮಾಡಿರಿ, ಇಂಥವ್ರು ಉಪಸಭಾಪತಿ ಹೇಳುವಂಥ ಅಧಿಕಾರ ಯಾವ ಪಕ್ಷದವ್ರಿಗೂ ಯಾವ ಹೈಕಮಾಂಡದವ್ರಿಗೂ ಇಲ್ಲ, ಯಾವುದೇ ಪಕ್ಷ ಇರಲದು. ಬಟ್ ಅದನ್ನು ನಿರ್ಧಾರ ಮಾಡೋರು ಸ್ಪೀಕರ್ನ ಆರಿಸೋರು ಅಸೆಂಬ್ಲಿ, ಸಭಾಪತಿ ಆರಿಸೋರು ಕೌನ್ಸಿಲ್, ಅವ್ರ ಸರ್ವಾಧಿಕಾರವನ್ನು ಕಿತ್ಕೊಳ್ಳುವಂಥದ್ದು ಮಾಡಿದ್ದು ಪ್ರಜಾಪ್ರಭುತ್ವ ವಿರೋಧ ಅನ್ನೋದನ್ನು 100ಕ್ಕೆ 100 ನಾವು ಒಪ್ತೀನಿ. ಅಂದರೆ ಈ ರೀತಿಯಾಗಿ ನಡೆದುಕೊಂಡಿರೋ ಅಗೌರವ ಮಾಡಿರೋದು ಬೇಸರ ಇದೆಯಾ ನಿಮಗೆ? ಅಲ್ಲ, ನಮಗೆ ಅಂದ್ರೆ ಅವ್ರು ತಿಳಿಬೇಕು, ಅದು ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸದನದ ಎಲ್ಲ ಅಧಿಕಾರವನ್ನು ಕಿತ್ಕೊಳ್ಳುವಂಥದ್ದು ಆದ್ರೆ ಮತ್ತು ಅದನ್ನು ನನಗೆ ಬೇಸಾಕತ್ತೆ. ಇಲ್ಲಿವರೆಗೆ ನಾನು ನೋಡ್ತಾ ಬಂದಿದ್ದೀನಿ. ಸುಮಾರು 18 ಜನ ಮುಖ್ಯಮಂತ್ರಿಗಳು ನೋಡಿದ್ದೀನಿ, 12 ಜನ ಸಭಾಪತಿಗಳನ್ನು ನೋಡಿದ್ದೀನಿ. ಬಟ್ ಎಲ್ಲಿಯೂ ಇಂಥ ಘಟನೆ ನಡೆದಿದ್ದಿಲ್ಲ. ಇದು ಮೊಟ್ಟ ಮೊದಲು ಈ ಸರ್ಕಾರದಲ್ಲಿ ನಡೆಯುವಂಥ ಘಟನೆ. ಸಹಜವಾಗಿ ನನಗೆ ಬೇಸರ ಅನಿಸುತ್ತೆ. ರಾಜೀನಾಮೆ ಕೊಡಲಿಕ್ಕೆ ನೀವು ನಿರ್ಧಾರವನ್ನು ಮಾಡಿದ್ದೀರಿ. ಹಾಗಾದರೆ ಈ ಥರ ನಾನು ಒಬ್ಬರ ಇದನ್ನು ಇಟ್ಕೊಂಡು ನಾನು ಅಲ್ಲಿ ಕೂತ್ಕೊಳ್ಳೋಕೆ ನನಗೆ ಸಾಧ್ಯ ಇಲ್ಲ. ನಾನು ರಾಜೀನಾಮೆ ಕೊಡೋ ತಯಾರಾಗೀನಿ. ಅದು ನಾಳೆ ಸದನದಲ್ಲಿ ಹೇಳಬೇಕಾಗುತ್ತೆ ಈ ನಡೆದ ಘಟನೆ. ಸದನ ಮತ್ತೇನೇನು ತೀರ್ಮಾನ ಮಾಡುತ್ತೆ ಆ ತೀರ್ಮಾನದಂತೆ ಮತ್ತೆ ನಾವು ನೋಡಬೇಕಾಗುತ್ತೆ.
ಇದಿಷ್ಟು ವಿಧಾನ ಪರಿಷತ್ನ ಸಭಾಪತಿಗಳಂತ ಬಸವರಾಜ ಹೊರಟ್ಟಿಯವರ ಮಾತು. ರಾಜೀನಾಮೆಯನ್ನು ಕೊಡಲಿಕ್ಕೆ ನಾನು ನಿರ್ಧಾರವನ್ನು ಮಾಡಿದ್ದೀನಿ ಅನ್ನೋ ಮಾತನ್ನು TV9 ಜೊತೆ ಹಂಚ್ಕೊಳ್ತಾ ಇರುವಂಥ ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್ TV9 ಬೆಂಗಳೂರು.